ರೀತಿಯಾಗಿ ಬರುತ್ತಿರುವ ವೀರಭದ್ರನ ಆರ್ಭಟವನ್ನು ಕಂಡು ಕುಣಿದು ಹಾರ್ಬಿಡಿಸುತ್ತಾ ಬರುತ್ತಿರುವ ವೀರಭದ್ರನಿಗೆ ಬಲ ಬಲರೆ ಬಲ ಬಲರೆ ಬಲ ಬಲರಿರುತ್ತೆ ಬಲ ಬಲರೆ ಬಲ ಬಲರೆ ಬಲ ಬಲರೆ ದೇವ ಬಲರೆ ಬಲರೆ ಬಲ ಬಲರೆ ಬಲರೆ ಬಲ ಬಲರೆ ಬಲರೆ ಬಲ ರುದ್ರ ಬಲರೆ ಬಲರೆ ಬಲ ಬಲರೆ ಬಲರೆ ಬಲ ಬಲರೆ ಬಲರೆ ಬಲ ದೇವ ತಕ್ಕ ಧಿಮಿತ ರುತ್ತೆ ತಕ್ಕ ಧಿಮಿತ ಶಂಭುವೆ ಬರಿಯಾಗಿ ಬರುತ್ತಿರುವ ವೀರಭದ್ರನ ಆರ್ಭಟವನ್ನು ಕಂಡು ಯಾವ ಶಿವನಿಲಯದಲ್ಲಿ ಆ ಜಗದೇಕ ಮಲ್ಲ ವೀರರ ವೀರ ವೀರಾದ ವೀರ ರಾಜಾದಿರಾಜ ಯಾವ ನಮ್ಮ ವೀರಭದ್ರ ಎಂದೆಂಬುವ ಕೂಗಿಗೆ ನಮ್ಮ ಕಚ್ಚಾಡು ಕಲೆಗಳ ಮಹಾಗುರು ವೀರಭದ್ರ ಎನ್ನ ಕಿಚ್ಚು ಕಚ್ಚೆಂದು ಉದ್ಭವಿಸಿದ ಗುರುವಿಗೆ 32 ಹಾಯುಗಳನ್ನು ಪಿಡಿದು ಯಾವ ನಮ್ಮ ತಮಟೆ ವಾದ್ಯ ವೈಗೋಷ್ಠಿಗಳಲ್ಲಿ ಯಾವ ನಮ್ಮ ವೀರಭದ್ರನು ಯಾವ ರೀತಿಯಾಗಿ ಬರುತ್ತಿದ್ದನೆಂದರೆ ಬಲರೇ ರುದ್ರ ಅಪ್ಪರೇ ರುದ್ರ ಅಭಿನವ ರುದ್ರ ಚನ್ನ ವೀರಭದ್ರ ಚಲಿತರೋ ಮಲ್ಲಿಗೆಯ ಬಾಣಾಸುರೇರಿ ಮೇಲೆ ಈ ಪರಿಯಾಗಿ ಬರುತ್ತಿರುವ ವೀರಭದ್ರನ ಹಾರ್ಪಡದಲ್ಲಿ ಯಾವ ನಮ್ಮ ಭದ್ರಕಾಳಿಯ ರಮಣನಾಥ ಭದ್ರಕಾಳಿಯ ಗಂಡ ಯಾವ ರೀತಿಯಾಗಿ ಸಂಹಾರಗೈದನೆಂತಹ ಯಾವ ರೀತಿಯಾಗಿ ಚೌಡೇಶ್ವರಿ ಜಗನ್ಮಾತೆ ಬಲಪುತ್ರ ವಿನಾಶಕಿನಿ ಸರ್ವರೂಪಿಣಿ ಯಾವ ರೀತಿಯಾಗಿ ಬರುತ್ತಿರುವುದು ಐಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ನಂದನಿತೆ ಬರುತ್ತಿರುವ ವೀರಭದ್ರನಿಗೆ ನಮಸ್ಕರಿಸಿದ ದಕ್ಷ ಬ್ರಹ್ಮನ ಸಂಹಾರಗೈದು ಯಾವ ಜಗಲೇಕ ಮಲ್ಲನ ಯಾವರುಗಳಿಗೆ ಸಮರ್ಪಿಸಿದ ತನ್ನ ಶಿಖರವನ್ನ ತನ್ನ ವಿಜಯ ಬಹುಮಾನವನ್ನ ತನ್ನ ಮುಡಿ ನಡೆಸಿಕೊಂಡಂತಹ ವೀರಭದ್ರನಿಗೆ ನಮಸ್ಕರಿಸಿದ ಯಾವ ನಮ್ಮ ಕಲಾವೀರ ಕಲಾ ಬ್ರಹ್ಮನಿಸಿದಂತಹ ಗ್ರಾಮದ ರವೀಂದ್ರ ಅವರ ವೀರಗಾಸೆಯ ನೃತ್ಯದಂದದಲ್ಲಿ ಯಾವ ನಮ್ಮ ತಮಟೆಯ ವಾದ್ಯ ವೈಗೋಷ್ಠಿಗಳೊಂದಿಗೆ ಪುನಃ ನಮ್ಮ ವೀರಭದ್ರೇಶ್ವರರು ಯಾವ ತಮಟೆಯ ವೈಭೋಗದಲ್ಲಿ ರುದ್ರಬಾರೋ ರುದ್ರಬಾರೋ ಕಲ್ಲಿ ಕಲ್ಲಿ ರುದ್ರನೇ ಹರಿಯ ಜಡೆಯಿಂದ ಉದ್ಭವಿಸಿ ಹರಿಕುಲು ಹರಾಕುಲು ಮನುಜ ಕುಲಗಳನ್ನು ಕಂಡು ಯಾವ ಮನದಲ್ಲಿ ನಾನೆಂದು ಮನವನ್ನು ಒಕ್ಕರಿಸಿದಂತಹ ಹೊರಗುರು ಮಹಾಗುರು ವೀರಭದ್ರನಿಗೆ ಬಲರೇ ರುದ್ರ ಒಪ್ಪರೇ ರುದ್ರ ನುಡಿಸುವ ತಮಟೆ ವೈಭೋಗವನ್ನ
ಇಷ್ಟೊತ್ತು ನೋಡ್ತಾ ಇದ್ರೆ ಈ ವೀರಗಾಸೆ ನೃತ್ಯ ಪ್ರಕಾರವನ್ನ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೊಳ್ಳೋಣ ಇವರಿಂದಾನೆ. ಸರ್, ನಿಮ್ಮ ಹೆಸರು, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನನ್ನ ಹೆಸರು ಮಣಿಕಂಠ ಅಂತ. ನಾನು ಸುಮಾರು ಒಂದು 15 ವರ್ಷಗಳಿಂದ ಕಾಯಕವೃತ್ತಿಯನ್ನು ಮಾಡ್ತಾಯಿದ್ದೇನೆ. ನಮ್ಮ ತಾತ ಮುತ್ತಾದ ಕಾಲದಿಂದ ನಮ್ಮ ಒಂದು ಪ್ರಸಿದ್ಧಿಯಾಗಿ ಬಂದಿರ್ತಕ್ಕಂಥ ಒಂದು ವೀರಗಾಸೆ. ಆದ ಕಾರಣ ನಾವು ಇದು ಒಂದು 15 ವರ್ಷಗಳಿಂದ ಮಾಡ್ತಾ ಬರ್ತೀವಿ. ಈ ವೀರಭದ್ರ ಅಂತಂದರೆ ಏಕೆ ನಾವು ಈ ವೀರಭದ್ರನ ಸದಾ ಸ್ಮರಿಸಬೇಕು ಮತ್ತು ಅವನ ಮನದಲ್ಲಿ ಯಾಕೆ ನಿಲ್ಲಬೇಕು ಅಂತಂದರೆ, ಶಿವ ಕೋಪ ಹೊಡಿತಾನೆ. ಯಾಕೆಂದರೆ ತನ್ನ ಹೆಂಡತಿ ತನ್ನ ಮಾತನ್ನು ಕೇಳದೆ ತನಗೆ ಬರಬೇಕಾದಂಥ ಒಂದು ರುದ್ರ ಅಭಿಪ್ರಾಯವನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತಾಳೆ. ತಂದೆ ಒಂದು ಮಾತನ್ನು ಬಂದು ಹೇಳ್ತಾನೆ, ಯಾರು ಪಾರ್ವತಿಯ ತಂದೆ ದಕ್ಷ ಬ್ರಹ್ಮ ಒಂದು ಮಾತನ್ನು ಹೇಳ್ತಾನೆ, ಏಕೆ ನಿನ್ನ ಗಂಡನಿಗೆ ರುದ್ರದ ಅಭಿಪ್ರಾಯ ಕೊಡಬೇಕು, ಅವನ ಹತ್ರ ಏನಿದೆ ಅಂತ ಕೇಳ್ತಾನೆ. ಆಗ ನನ್ನ ಗಂಡನಿಗೆ ಅಪಮಾನ ಆಯಿತು ಅಂತ ಹೇಳಿ ಅವನ ರುದ್ರದ ಅಭಿಪ್ರಾಯಕ್ಕೆ ಕರೆದೇ ಹೊರಟೋಗ್ತಾನೆ. ಅದನ್ನು ತಗೊಂಡು ಬರಲಿಕ್ಕೆ ಅಂತ ದಕ್ಷ ಬ್ರಹ್ಮನಲ್ಲಿಗೆ ತನ್ನ ಮಗಳು ಬರ್ತಾಳೆ ಪಾರ್ವತಿ. ಆಗ ಏನು ಮಾಡ್ತಾಳೆ, ಪಾರ್ವತಿ ಕೇಳಬೇಕಾದ್ರೆ ಅವಳಿಗೆ ಅಪಮಾನವನ್ನು ಮಾಡ್ತಾನೆ ದಕ್ಷ ಬ್ರಹ್ಮ. ಅವಳಿಗೆ ಬಾಯಿಗೆ ಬಂದಂಗೆ ಬೈದು ಅವಳನ್ನ ಅಪಮಾನ ಮಾಡ್ತಾನೆ. ಆ ಒಂದು ಅಪಮಾನವನ್ನು ತಡಿಲಾರದೆ ನನ್ನ ಗಂಡನಿಗೆ ಅವಮಾನ ಆಯಿತು ಅಂತ ಹೇಳಿ ಅಲ್ಲೇ ನಡೆದಿರತಕ್ಕಂಥ ಒಂದು ರುದ್ರದ ಅವಿಭಾಗವನ್ನು ಇರುತ್ತೆ, ಒಂದು ಹೋಮಕುಂಡವನ್ನು ಮಾಡಿರ್ತಾರೆ. ಅಲ್ಲಿ ಆ ಅವಿಭಾಗವನ್ನು ಇರುತ್ತೆ. ಅಲ್ಲಿಗೆ ಹೋಗಿ ತನ್ನ ಆಹುತಿಯನ್ನು ಹೇಳ್ತಾಳೆ. ಆದ ಕಾರಣ ಏನು ಮಾಡ್ತಾನೆ ವೀರಭದ್ರನಿಗೆ, ಈಗ ಜಗದೊಡೆಯನಾದ ಪರಮೇಶ್ವರ ಕೋಪರೂಢಿತನಾಗಿ ತನ್ನ ಹೆಂಡತಿಗೆ ಆಯ್ತಲ್ಲ ಅಂತ ಇವರು ಯಾರು ಜಂಗಮ ಮೂರ್ತಿಗಳು ಬಂದು ಅವ್ರಿಗೆ ಹೇಳ್ತಾರೆ, ಈ ಥರ ನಮ್ಮ ಪಾರ್ವತಾದೇವಿ ಅಗ್ನಿಗೆ ಆಹುತಿ ಆಗೋದ್ಲು ಅಂತ ಹೇಳಿದಾಗ ಕೋಪರೂಢಿತನಾಗಿ ತನ್ನ ಬಲಗೈ ಬೇರಂತ ದೆಸೆದು ಜನರಂತಹ ವೀರಭದ್ರನ ಜನಿಸ್ತಾನೆ. ಆಗ ವೀರಭದ್ರ ನನ್ನ ಜನನ ಕಾರಣವೇನು ಅಂತ ಪರಮೇಶ್ವರನ ಕೇಳಿದಾಗ ಆಗ ಪರಮೇಶ್ವರನಿಗೆ ಹೇಳ್ತಾರೆ, ಜಗದೊಡೆಯನಾದ ಪರಮೇಶ್ವರ ವೀರಭದ್ರನಿಗೆ, ನಿನ್ನ ತಾಯಿ ಆದಂತಹ ಪಾರ್ವತಾದೇವಿ ಅಗ್ನಿ ಹೋಮಕ್ಕೆ ಕುಡಿಕೆ ಆಗಿದ್ದಾಳೆ, ನಮಗೆ ಬರಬೇಕಾದ ರುದ್ರ ಅವಿರ್ಭಾಗವನ್ನು ನೀನು ತೆಗೆದುಕೊಂಡು ಬಾ ಅಂತ ಕೇಳ್ತಾಳೆ. ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಏನು ಮಾಡ್ತಾನೆ ವೀರಭದ್ರ ಒಬ್ಬನೇ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅವನೊಬ್ಬನ ಕೈಯಲ್ಲಿ ದಕ್ಷ ಬ್ರಹ್ಮನ ಸಂಹಾರ ಮಾಡೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದ ಕಾರಣ ಜೊತೆಗೆ ತನ್ನ ಸಹೋದರಿ ಆಗಿರ್ತಕ್ಕಂತಹ ಚೌಡೇಶ್ವರಿಯನ್ನು ಕರ್ಕೊಂಡು ಹೋಗ್ತಾನೆ. ಯಾಕೆಂದರೆ ಅವನು ಸಂಹಾರ ಮಾಡಿದಾಗ ಒಂದನೇ ತೊಟ್ಟು ನೆಲಕ್ಕೆ ಬೀಳದಂತೆ ನೋಡ್ಕೋಬೇಕು, ಇಲ್ಲ ಅಂದರೆ ಅಂತಹ ಸಾವಿರಾರು ದಕ್ಷ ಬ್ರಹ್ಮ ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಜೊತೆಗೆ ಚೌಡೇಶ್ವರಿ ಜಗನ್ಮಾತೆಯನ್ನು ಸಹೋದರಿಯಾಗಿ ವೀರಭದ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಆ ದಕ್ಷ ಬ್ರಹ್ಮನ ಸಂಹಾರಗೈದು ದಕ್ಷ ಬ್ರಹ್ಮ ಮತ್ತು ಅವಳ ಹೆಂಡತಿಯಾದ ಪ್ರಸುತಾದೇವಿಯನ್ನು ಜಗದೊಡೆಯನಾದ ಪರಮೇಶ್ವರನಿಗೆ ತಲುಪಿಸ್ತಾರೆ. ಆಗ ಒಂದು ಈ ಥರವಾಗಿ ಯಾವ ರೀತಿಯಾಗಿ ಅಂದರೆ ವೀರಭದ್ರ ಏನಕ್ಕಾಗಿ ಜನಿಸ್ತಾ ಅಂದರೆ, ನಾನೆಂದವರನ್ನು ಸಂಹರಿಸಕ್ಕಾಗಿ ಹುಟ್ಟಿರ್ತಾನೆ ಅವನು ವೀರಭದ್ರ ಈ ರೀತಿಯಾಗಿ. ಯಾಕೆಂದರೆ ಈ ಜಗತ್ತಿನಲ್ಲಿ ನಾನು ಅನ್ನೋರೇ ಜಾಸ್ತಿ ಆಗಿರ್ತಕ್ಕಂಥ ಒಂದು ಸಂದರ್ಭ ಉಂಟಾಗಿರುತ್ತೆ ಆ ಒಂದು ಪರಿಸ್ಥಿತಿಯಲ್ಲಿ. ಆ ಒಂದು ಇದಕ್ಕಾಗಿ ಪರಮೇಶ್ವರವನ್ನು ಜನಿಸ್ತಾರೆ. ಈ ರೀತಿಯಾಗಿ ನಾನು ಅಂದವರ ಮನೆಯನ್ನು ನೀವು ಸಂಹರಿಸು, ಎಲ್ಲರನ್ನ ಸಮನಾಗಿ ನೋಡು ಅಂತ ಹೇಳಿ ವೀರಭದ್ರನಿಗೆ ನಮಸ್ಕಾರವನ್ನು ಮಾಡಿ ಅವನಿಗೆ ಒಂದು ಒಳೊಳೆಯಾಗಿ 32 ಆಯುಧಗಳನ್ನು ಕೊಟ್ಟು, ಜೊತೆಗೆ ತಮಟೆ, ವಾದ್ಯ, ವೈಭೋಗ, ನಗಾರಿ ಇಂತಹ ಬಿರುದುಗಳನ್ನು ಕೊಟ್ಟು ನಂದೀಧ್ವಜ ನಾಗಾಭರಣ ಸಮೇತನಾಗಿ ಯಾವ ನಮ್ಮ ವೀರಭದ್ರ ದರೆಗೆಳೆದು ಬಂದು ಈ ಥರವಾಗಿ ವೀರಭದ್ರನ ಒಂದು ಅವತಾರವಾಗ್ತದೆ ಅಂತ ಹೇಳ್ತಾ ತನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ.